ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜೂನ್ 25. ಎಲ್.ಎನ್. ಜಿ. ವೈಟ್ರವರ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 177ನೇ ಪುಟ. ಶೀರ್ಷಿಕೆ ದೈವಜ್ಞಾನ. ಈ ದಿನದ ಸತ್ಯವೇದದ ವಾಕ್ಯ: ಜ್ಞಾನವು ಹವಳಕ್ಕಿಂತಲೂ ಶ್ರೇಷ್ಠ, ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 11ನೇ ವಚನ. ಒಳ್ಳೆಯದು ಮತ್ತು ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರವನ್ನು ಆದಾಮ ಮತ್ತು ಹವ್ವಳು ಮುಟ್ಟಿರಲಿಲ್ಲದಿದ್ದರೆ ದೇವರು ಅವರಿಗೆ ಜ್ಞಾನವನ್ನು ದಯಪಾಲಿಸಿರುತ್ತಿದ್ದನು. ಹೌದು, ಪಾಪದ ಶಾಪವಿಲ್ಲದ ಜ್ಞಾನವನ್ನು, ಅವರಿಗೆ ಶಾಶ್ವತವಾದ ಸಂತೋಷವನ್ನು ಕೊಡುವ ಜ್ಞಾನವನ್ನು ದೇವರು ನೀಡಿರುತ್ತಿದ್ದನು. ಅವರು ತಮ್ಮ ಅವಿಧೇಯತೆಯಿಂದ ಗಳಿಸಿದ ಒಂದೇ ಒಂದು ಜ್ಞಾನವೆಂದರೆ ಅದು ಪಾಪ ಮತ್ತು ಅದರ ಫಲಿತಾಂಶದ ಜ್ಞಾನ ಮಾತ್ರ. ಕಾಲಕಾಲದಿಂದಲೂ ಮನುಷ್ಯನ ಕುತೂಹಲವು ಜ್ಞಾನದ ಮರವನ್ನು ಹುಡುಕುವಂತೆ ಮಾಡಿದೆ ಮತ್ತು ಅವರು ಕಿತ್ತುಕೊಳ್ಳುತ್ತಿರುವ ಹಣ್ಣುಗಳು ಅತ್ಯಂತ ಅವಶ್ಯವಾದದ್ದು ಎಂದು ಅನೇಕ ಬಾರಿ ಅವರು ಭಾವಿಸುತ್ತಾರೆ. ದೇವನಗರದ ದ್ವಾರಗಳನ್ನು ತೆರೆಯುವ ನಿಜವಾದ ಪರಿಶುದ್ಧತೆಯ ವಿಷಯಕ್ಕೆ ಹೋಲಿಸಿದಾಗ ಸೊಲೊಮೋನನು ಕಂಡುಕೊಂಡಂತೆ ಅದು ಅವರಿಗೆ ವ್ಯರ್ಥವೂ ಶೂನ್ಯವೂ ಆಗಿ ಕಂಡುಬರುತ್ತದೆ. ಮಾನವನ ಮಹತ್ವಾಕಾಂಕ್ಷೆಯು ಅವರಿಗೆ ವೈಭವ, ಉನ್ನತಿ ಮತ್ತು ಶ್ರೇಷ್ಠತೆಯನ್ನು ತರುವಂತಹ ಜ್ಞಾನವನ್ನು ಹುಡುಕುತ್ತಲೇ ಇರುತ್ತದೆ. ಹೀಗೆ ದೇವರ ಆಜ್ಞೆಯನ್ನು ಉಲ್ಲಂಘಿಸುವವರೆವಿಗೂ ಆದಾಮ ಮತ್ತು ಹವ್ವಳು ಸೈತಾನನಿಂದ ನಡೆಸಲ್ಪಟ್ಟರು ಮತ್ತು ದೇವರು ಅವರಿಗೆ ಕೊಡಲು ನಿರಾಕರಿಸಿದ ಆ ಶ್ರೇಷ್ಠವಾದ ಜ್ಞಾನವನ್ನು ಹೊಂದಿಕೊಳ್ಳಲು ಸುಳ್ಳಿನ ಶಿಕ್ಷಕನ ಅಡಿಯಲ್ಲೇ ಅವರ ಶಿಕ್ಷಣ ಪ್ರಾರಂಭವಾಯಿತು. ನಿಜವಾದ ಜ್ಞಾನವು ನಿತ್ಯಕ್ಕೂ ನೆಲೆಸುವಂತಹ ನಿಧಿಯಾಗಿದೆ. ಲೋಕದ ಜ್ಞಾನಿಗಳು ಎಂದು ಕರೆಸಿಕೊಳ್ಳುವ ಅನೇಕರು ತಮ್ಮ ಸ್ವಂತ ಲೆಕ್ಕದಲ್ಲಿ ಮಾತ್ರ ಬುದ್ಧಿವಂತರಾಗಿರುತ್ತಾರೆ. ಈ ಲೋಕಜ್ಞಾನವನ್ನು ಹೊಂದಿಕೊಂಡ ತೃಪ್ತಿಯೊಂದಿಗೆ ದೇವರ ಪರಿಶುದ್ಧ ವಾಕ್ಯದಲ್ಲಿರುವ ಜ್ಞಾನದ ನಿಧಿಗಳನ್ನು ಹೊಂದಿಕೊಳ್ಳಲು ಅವರು ದೇವರ ತೋಟವನ್ನು ಪ್ರವೇಶಿಸುವುದೇ ಇಲ್ಲ. ನಿತ್ಯ ಜೀವವನ್ನು ಪಡೆದುಕೊಳ್ಳಲು ಎಲ್ಲರಲ್ಲಿಯೂ ಇರಬೇಕಾದ ಜ್ಞಾನವನ್ನು ಅವರು ತಾವೇ ಜ್ಞಾನಿಗಳೆಂದು ತಿಳಿದು ನಿರ್ಲಕ್ಷಿಸುತ್ತಾರೆ. ದೇವರನ್ನು ಧಿಕ್ಕರಿಸುವ ಅತ್ಯಂತ ವಿದ್ವಾಂಸನಿಗಿಂತಲೂ ಹೆಚ್ಚು ನಿರಂತರವಾದ ಜ್ಞಾನವನ್ನು ದೇವರನ್ನು ಮತ್ತು ಯೇಸುಕ್ರಿಸ್ತನನ್ನು ತಿಳಿದಿರುವ ಕಲಿಯದ ಮನುಷ್ಯನು ಹೊಂದಿರುತ್ತಾನೆ. ದೈವ ಜ್ಞಾನವು ನಿಮ್ಮ ಪಾದಗಳಿಗೆ ದೀಪವಾಗಿರಬೇಕು. ಅಲುಗಾಡಿಸಬಹುದಾದ ಎಲ್ಲವೂ ಅಲುಗಾಡುತ್ತದೆ, ಆದರೆ ನೀವು ಸತ್ಯದಲ್ಲಿ ಬೇರೂರಿ ನೆಲೆಗೊಂಡಿದ್ದರೆ ಅಲುಗಾಡಿಸಲಾಗದ ಸಂಗತಿಗಳೊಂದಿಗೆ ನೀವು ದೃಢವಾಗಿ ನೆಲೆಸಿರುತ್ತೀರಿ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.